ಎಲ್ರಿಗೂ ನಮಸ್ಕಾರ. ದಿವಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕ್ರೈಸ್ ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಶಾಲೆಗಳಲ್ಲಿ ಇನ್ನೇನು ವೇಕೆನ್ಸಿ ರಿಕ್ರೂಟ್ಮೆಂಟ್ನ ತೊಗೋತಾರೆ. ಸೊ ಅದರ ರೀತಿಯಲ್ಲಿ ವೇಕೆನ್ಸಿಗಳು ಎಷ್ಟು ಇದೆ ಅನ್ನೋದನ್ನು ಬಿಟ್ಟಿದ್ದಾರೆ. ಸೊ ಇವಾಗಲೇ ನೋಡಿರ್ಬೋದು, ಇದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ ಒಂದು ನೋಟಿಫಿಕೇಷನ್ ಆಗಿರ್ಬೋದು ಅಥವಾ ಏನೋ PDF ಇರ್ಬೋದು. ಸೊ ಇಲ್ಲಿ ಸಿ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಸರ್ಕಾರಕ್ಕೆ ಅವರು ಇಷ್ಟು ವೇಕೆನ್ಸಿ ಇದೆ ಅಂತ ಇಂತಿಂಥ ಲ್ಯಾಂಗ್ವೇಜಸಲ್ಲಿ ಇಂತಿಂಥ ಸಬ್ಜೆಕ್ಟ್ಸಲ್ಲಿ ಇಷ್ಟು ವೇಕೆನ್ಸಿ ಇದೆ ಅಂತ ಅವರು ಗೌರ್ಮೆಂಟ್ಗೆ ಕಳಿಸಿದ್ದಾರೆ. ಸೊ ಅದರಂತೆ ಸರ್ಕಾರ ಆದೇಶನ ಹೊರಡಿಸಿದೆ, ಇಷ್ಟು ಪರ್ಮಿಷನ್ ಕೊಟ್ಟಿದೆ, ಇಷ್ಟು ವೇಕೆನ್ಸಿನ ನೀವು ಇವಾಗ ಫಿಲ್ ಮಾಡ್ಕೋಬಹುದು ಅಂತ. ಸೊ ಅಂದರೆ ಅದು ರೀಸೆಂಟಾಗಿ ಹೇಳಿರೋದು, ಅಂದರೆ 29/6 ತಿಂಗಳು 2024ರಲ್ಲಿ. ಸೊ ಹಾಗಿದ್ದರೆ ಅದ್ರ ಪ್ರೊಸೆಸ್ಗಳು ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಸೊ ನೀವೇ ನೋಡ್ತಿರ್ಬೋದು, ಕನ್ನಡ ಟೀಚರ್ಗೆ 100, ಇಂಗ್ಲೀಷ್ ಟೀಚರ್ಗೆ 100, ಹಿಂದಿ ಟೀಚರ್ಗೆ 50, ಮ್ಯಾಥಮೆಟಿಕ್ಸ್ ಟೀಚರ್ಗೆ 100, ಸೈನ್ಸ್ ಟೀಚರ್ಗೆ 100, ಸೋಷಿಯಲ್ ಟೀಚರ್ಗೆ 150, ಕಂಪ್ಯೂಟರ್ ಸೈನ್ಸ್ಗೆ 50, ಫಿಸಿಕಲ್ ಎಜುಕೇಷನ್ ಟೀಚರ್ 75 ಆ್ಯಂಡ್ FDA ಕಂಪ್ಯೂಟರ್ ಆಪ್ರೇಟರ್ 75, ವಾರ್ಡನ್ 75. ಸೊ ಟೋಟಲ್ ಆಗಿ 875 ವೇಕೆನ್ಸೀಸ್ಗಳಿದೆ. ಸೊ ಆದಷ್ಟು ಬೇಗ ನೋಟಿಫಿಕೇಷನ್ನ ಬಿಡುವಂಥ ಸಾಧ್ಯತೆ ಇದೆ. ಸೊ ನೀವು ಇವಾಗಲಿಂದನೇ ಓದೋದಕ್ಕೆ ಸಹ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಇನ್ನೇನು ಆಲ್ರೆಡಿ 6ನೇ ತಿಂಗಳಲ್ಲಿ ಹೇಳಿರೋದ್ರಿಂದ ಪ್ರೊಸೆಸ್ಗಳು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ನೀವು ಅವಾಗಿಂದ ಪ್ರಿಪೇರ್ ಆಗೋದಕ್ಕೆ ಶುರು ಮಾಡಿ. ಸೊ ಮುಂದಿನ ಯೂಟ್ಯೂಬ್ ಚಾನಲ್ಗಳಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ಗೆ ರಿಲೇಟೆಡ್ ಏನೇನು ಸಬ್ಜೆಕ್ಟ್ಸ್ ಇದೆ ಅದ್ರ ಬಗ್ಗೆ ನಾನು ಕ್ಲಾಸಸ್ನ ಮಾಡ್ತಾ ಹೋಗ್ತೀನಿ. ನಿಮಗೆ ಉಪಯೋಗ ಆಗಿದ್ದಲ್ಲಿ ಇದನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.